ಎನಿ ಟಾನಿಕ್ ಒಂದು ಚಿಕ್ಕ ಮಕ್ಳು ತೊಗೊಂಡ್ರು ಓವರ್ ಡೋಸ್ ಆದರೆ ಲೈಕ್ ಲೈಫ್ಗೆ ಪ್ರಾಬ್ಲಮ್ ಅಂತಾನು ಕೊಟ್ಟಿರ್ತಾರೆ. ಸೊ ಆ ಥರದ್ದು ನೋಡಿದಾಗ ಡೆಫಿನೆಟ್ಲಿ ಭಯ ಆಗುತ್ತೆ. ಒಂದು ಒಂದು ಮಾತಿದೆ, ಒಂದು ಗಾದೆ ಮಾತು ಥರನೇ ಅಂತ ಅನ್ಕೊಳ್ಳಿ. ದೇರ್ ಇಸ್ ನೋ ಪಾಯ್ಸನ್ ಆನ್ ದಿಸ್ ವರ್ಲ್ಡ್ ಅಂತೇಳಿ, ಅಂದ್ರೆ ಈ ಭೂಮಿ ಮೇಲೆ ವಿಷ ಅನ್ನೋಂಥದ್ದೇ ಇಲ್ಲ ಅಂತೇಳಿ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಡೋಸ್. ಎಲ್ಲಾ ಮೆಡಿಸಿನ್ಗೂ ಸೈಡ್ ಎಫೆಕ್ಟ್ ಇದೆ, ಬಟ್ ಯಾವಾಗ್ಲೂ ನಾವು ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ನೋಡ್ತೀವಿ. ಸೊ ಒಂದ್ ಮೆಡಿಸಿನ್ ಕೊಡೋದ್ರಿಂದ ಆಗ್ಲಿ ಅಥವಾ ಯಾವುದೇ ಕೆಲಸ ಆಗ್ಲಿ ಬೆನಿಫಿಟ್ ಜಾಸ್ತಿ ಇದೆ ಅಂದಾಗ್ಲೇ ಅದನ್ನ ಮಾಡ್ಬೇಕು. ಯಾರೋ ಮಕ್ಳಿಗೆ ಜ್ವರ ಬಂದಿದೆ ನಮ್ಮ ರಿಲೇಟಿವ್ ಯಾರಿಗೂ, ಸೊ ಡೆಂಗ್ಯೂ ಅಂತ ಪ್ರೂವ್ ಆಗಿದೆ ಅಂತ ಅನ್ಕೊಳ್ರಿ. ಸೊ ನಾವು ಅವಾಗ ಯಾವ್ದೋ ಒಂದು ಆಯುರ್ವೇದಿಕ್ ಕೊಡ್ತೀನಿ ಅದು ಕೊಡ್ತೀನಿ ಅಂತ ಅವ್ನು ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ರೆ ನಾವು ಹಂಗ ಅನ್ಕೊಳಕ್ ಬರುತ್ತಾ? ಆತರ ಏನೋ ಮಾತಾಡ್ತೀವಿ ಸೈಡ್ ಎಫೆಕ್ಟ್ ಅದು ಇದು ಅಲೋಪತಿ ಟ್ರೀಟ್ಮೆಂಟ್ ಅಂತೇಳಿ. ಅಂತ ಸೀರಿಯಸ್ ಕಂಡೀಷನ್ ಎಲ್ಲ ನಾವು ಅದೆಲ್ಲ ಮಾತಾಡಕ್ಕಾಗತ್ತಾ? ಅಥವಾ ಒಂದು ಆಯುರ್ವೇದಿಕ್ ಮೆಡಿಸಿನ್ ಹಿಂಗ್ ಕೊಟ್ಬಿಟ್ರೆ ಪಕ್ಕ ಇದು ಕ್ಲಿಯರ್ ಆಗುತ್ತೆ ಅಂತ ಯಾರು ಗ್ಯಾರಂಟಿ ಕೊಟ್ಟು ಹೇಳಕ್ಕಾಗತ್ತಾ? ಹಂಗ ಆಗೋದಿಲ್ಲ. ಸೊ ಅದಕ್ಕೆ ತುಂಬಾ ಕಡೆ ಅಂಡ್ ಎಸ್ಪೆಷಲಿ ಎಮರ್ಜೆನ್ಸಿ ಸಿಚುವೇಶನ್ಸ್, ಆಮೇಲೆ ಕೆಲವೊಂದು ಸರ್ಜಿಕಲ್ ಪ್ರೊಸೀಜರ್ಸ್ ಬಂದಾಗ ಅಲೋಪತಿನೇ ಬೆಸ್ಟ್ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಅದಂತೂ ಅದೇ